ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇರಾನ್ ಹಾಗೂ ಅಮೆರಿಕ ನಡುವಿನ ಸಂಘರ್ಷ ಈಗ ಸೇನಾ ಸೌಲಭ್ಯಗಳ ಮೇಲಿನ ದಾಳಿಗಳನ್ನು ದಾಟಿ ನಾಗರಿಕ ಸೌಲಭ್ಯಗಳನ್ನು ಗುರಿಯಾಗಿಸ್ಕೊಳ್ತಾ ಹೋಗ್ತಾ ಇದೆ. ಈ ಎಸ್ಕಲೇಷನ್ ಹೀಗೆ ಮುಂದುವರೆದ್ರೆ ಅರಬ್ ನೆಲ ಸಂಪೂರ್ಣವಾಗಿ ಸಮಸ್ಯೆಗೆ ತುತ್ತಾಗಬೇಕಾಗುತ್ತೆ. ನಾವು ಹೇಗೂ ನಾಶ ಆಗ್ತೀವಿ ಅನ್ನೋದನ್ನ ಅರ್ಥ ಮಾಡ್ಕೊಂಡಿರೋ ಇರಾನ್ ತನ್ನ ಮತೀಯ ಶತ್ರು ಸುನ್ನಿ ದೇಶಗಳನ್ನ ಮತ್ತೆ ಒಂಟೆ ಮೇಯಿಸುವ ಕಾಲಕ್ಕೆ ತಳ್ಳಿಬಿಡೋ ನಿರ್ಧಾರವನ್ನು ಮಾಡಿದಂತೆ ಕಾಣ್ತಾ ಇದೆ. ಜೊತೆಗೆ ಜಗತ್ತು ಕೂಡ ದೊಡ್ಡ ಮಟ್ಟದ ತೈಲಾಭಾವ ಮತ್ತು ತೈಲ ಬೆಲೆ ಏರಿಕೆಯನ್ನ ಈ ಬಾರಿ ನೋಡುವ ಸಾಧ್ಯತೆಗಳಿವೆ. ಹಾಗಾದ್ರೆ ಇರಾನ್ ಅಮೆರಿಕ ಸಂಘರ್ಷದ ಲೇಟೆಸ್ಟ್ ಅಪ್ಡೇಟ್ಸ್ ಏನು? ಅಲ್ಲಿ ಅಮೆರಿಕದ ಹುಚ್ಚು ಮತ್ತು ಇರಾನಿನ ಹಠಗಳು ಹೇಗೆ ಅರಬರನ್ನ ಮತ್ತು ಜಗತ್ತನ್ನ ಸಂಕಷ್ಟಕ್ಕೆ ತಳ್ತಾ ಇವೆ? ಬನ್ನಿ ನೋಡೋಣ. ಗೆಳೆಯರೆ, ಇರಾನ್ ಮತ್ತು ಅಮೆರಿಕ ನಡುವಿನ ಸಂಘರ್ಷ ಶಮನ ಆಗ್ತಾ ಇಲ್ಲ. ಅಲ್ಲಿ ಸಂಘರ್ಷ ಶುರುವಾಗಿದ್ದು ಇರಾನ್ ಮತ್ತು ಇಸ್ರೇಲ್ನ ನಡುವೆ. ಅದರಲ್ಲಿ ಅಮೆರಿಕ ಭಾಗಿಯಾಯಿತು. ಕಳೆದ ಫೆಬ್ರವರಿ 28ನೇ ತಾರೀಕು ಇಸ್ರೇಲ್ ಹಾಗೂ ಅಮೆರಿಕಗಳು 12 ಗಂಟೆಗಳ ಅವಧಿಯಲ್ಲಿ ಇರಾನ್ನ ಮೇಲೆ ಸುಮಾರು 900ಕ್ಕೂ ಹೆಚ್ಚು ಮಿಸೈಲ್ಗಳಿಂದ ದಾಳಿ ಮಾಡಿತು. ಅದರಲ್ಲಿ ಇರಾನಿನ ಸರ್ವೋಚ್ಚ ನಾಯಕ ಅಲಿ ಖಮೇನಿಯ ಸಾವುಂಟಾಯಿತು. ಇರಾನಿನ ಸರ್ವೋಚ್ಚ ನಾಯಕ ಅಂದ್ರೆ ಆಕ್ಟೋಪಸ್ನ ತಲೆ ಇದ್ದ ಹಾಗೆ, ಅದನ್ನು ಕಡಿದು ಬಿಟ್ರೆ ಇರಾನ್ ಶರಣಾಗುತ್ತೆ ಅಂತ ಅಮೆರಿಕ ಭಾವಿಸಿತು. ಆದರೆ ಅಲ್ಲಿ ಹಾಗಾಗಲಿಲ್ಲ. ಸರ್ವೋಚ್ಚ ನಾಯಕನ ಸಾವಿನ ನಂತರ IRGC ಅನ್ನೋದು ಅಂಕೆ ಇಲ್ಲದ ಹಾಗಾಯಿತು. ಅವರು ಮೊಸಾಯಿಕ್ ಡಾಕ್ಟ್ರಿನ್ ಅನ್ನು ಅಳವಡಿಸಿಕೊಂಡಿದ್ದಾರೆ. ಸೆಂಟ್ರಲ್ ಕಮಾಂಡ್ನ ಆದೇಶಕ್ಕೆ ಕಾಯ್ದೆ ಇರಾನ್ನ ನಾನಾ ಪ್ರಾವಿನ್ಸ್ಗಳ ಮೂಲಕ IRGCಯ ಪಡೆಗಳು ದಾಳಿ ಮಾಡ್ತಾ ಹೋಗುತ್ತವೆ ಅನ್ನೋದನ್ನ ಅಮೆರಿಕ ಅರ್ಥ ಮಾಡ್ಕೊಳ್ಳಿಲ್ಲ. ಅದರ ಪರಿಣಾಮ ಏನು ಅಂದ್ರೆ ಆ ಸಂಘರ್ಷ ದೀರ್ಘಕಾಲಕ್ಕೆ ಹೋಗ್ತಾ ಇದೆ. ಇರಾನ್ ಅಣ್ವಸ್ತ್ರಗಳನ್ನ ತಯಾರು ಮಾಡ್ಕೋಬಾರದು ಅನ್ನೋದು ಅಮೆರಿಕದ ಆಶಯ. ಅಣ್ವಸ್ತ್ರಗಳು ಯಾವುದೇ ದೇಶಕ್ಕೂ ಡೆಟರೆನ್ಸ್ ಅನ್ನು ಕೊಡುತ್ತವೆ. ಆದ್ರೆ ಇಲ್ಲಿ ಇರಾನ್ ಸ್ಟ್ರೈಟ್ ಆಫ್ ಹಾರ್ಮೋಸ್ ಅನ್ನ ಅಣ್ವಸ್ತ್ರಕ್ಕಿಂತಲೂ ಪ್ರಬಲವಾಗಿ ಬಳಸ್ತಾ ಇದೆ. ಸ್ಟ್ರೈಟ್ ಆಫ್ ಹಾರ್ಮೋಸ್ ಅನ್ನೋದು ಜಗತ್ತಿನ ಸುಮಾರು 1/3 ಭಾಗದಷ್ಟು ಕಚ್ಚಾ ತೈಲ ಹಾಗೂ 1/5 ಭಾಗದಷ್ಟು LNG ಸರಬರಾಜಾಗೋ ಮಾರ್ಗ. ಅಷ್ಟೇ ಅಲ್ಲ, ಆಸ್ಪತ್ರೆಗಳಿಗೆ, ಅಲ್ಲಿನ ಮೆಡಿಕಲ್ ಎಕ್ವಿಪ್ಮೆಂಟ್ಗಳಿಗೆ ಬೇಕಾದ ಕೆಮಿಕಲ್ಸ್ ಇದೇ ಮಾರ್ಗದಲ್ಲಿ ಸರಬರಾಜಾಗಬೇಕು. ಸೆಮಿಕಂಡಕ್ಟರ್ ಉದ್ಯಮಕ್ಕೆ ಬೇಕಾಗುವ ಒಂದಷ್ಟು ರಾಸಾಯನಿಕಗಳು ಕೂಡ ಹಾರ್ಮೋಸ್ ಮೂಲಕವೇ ಹೋಗುತ್ತವೆ. ರಸಗೊಬ್ಬರ ಈ ಮಾರ್ಗದಲ್ಲೇ ಸರಬರಾಜಾಗುತ್ತೆ. ಹೀಗಾಗಿನೇ ಹಾರ್ಮೋಸ್ ಅನ್ನ ಏಷ್ಯಾದ ಜೀವನಾಡಿ ಅಂತ ಕರೀತಾರೆ. ಇಲ್ಲಿ ಯಾವಾಗ ಇರಾನ್ ಹಾರ್ಮೋಸ್ ಅನ್ನ ಬಂದ್ ಮಾಡ್ತೋ, ಜಗತ್ತಿನ ಮೇಲೆ ಒತ್ತಡ ಹೆಚ್ಚಾಗ್ತಾ ಹೋಯಿತು. ಇದನ್ನು ನಿಭಾಯಿಸೋದಕ್ಕೆ ಟ್ರಂಪ್ ಗಲ್ಫ್ ಆಫ್ ಓಮನ್ ನಲ್ಲಿ ಬ್ಲಾಕೇಡ್ ಹಾಕೋ ಮೂಲಕ ಬ್ಲಾಕೇಡಿಂಗ್ ದ ಬ್ಲಾಕೇಡರ್ಸ್ ಅಂದ್ರೆ ನಿರ್ಬಂಧ ಹಾಕುವವರನ್ನೇ ನಿರ್ಬಂಧಿಸುವ ಕೆಲಸವನ್ನ ನಾವು ಮಾಡ್ತೀವಿ ಅಂತ ಹೊರಟರು. ಆದ್ರೆ ಅದರಿಂದ ಇರಾನ್ಗೆ ಅಂತ ದೊಡ್ಡ ಸಮಸ್ಯೆ ಏನಾಗ್ಲಿಲ್ಲ. ಬದಲಿಗೆ ಅದು ಕೂಡ ಬೇರೆ ದೇಶಗಳನ್ನ ಸಮಸ್ಯೆಗೆ ಈಡು ಮಾಡ್ತು. ಇಲ್ಲಿ ಯಾವಾಗ ಅಮೆರಿಕದ ಮೇಲೆ ಜಾಗತಿಕ ಒತ್ತಡ ಶುರುವಾಗ್ತಾ ಹೋಯ್ತೋ, ಟ್ರಂಪ್ ಕದನ ವಿರಾಮ ಒಪ್ಪಂದಕ್ಕೆ ಮುಂದಾದರು. ಜೂನ್ 17ನೇ ತಾರೀಕು ಅಲ್ಲೊಂದು MOUಗೆ ಸಹಿ ಬಿತ್ತು. ಆದರೆ ಜುಲೈ 9ರಂದು ಟ್ರಂಪ್ ಕದನ ವಿರಾಮ ಮುಗೀತು ಅಂತ ಘೋಷಿಸಿದರು. ಅಲ್ಲಿಂದ ಈಗ ಅಮೆರಿಕ ಹಾಗೂ ಇರಾನ್ಗಳು 2ನೇ ಸುತ್ತಿನ ಸಂಘರ್ಷದಲ್ಲಿ ತೊಡಗಿಸ್ಕೊಂಡಿವೆ. ಜುಲೈ 9ರಿಂದ ಪ್ರತಿ ರಾತ್ರಿ ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡ್ತಲೇ ಇದೆ. ಬಂದರ್ ಅಬ್ಬಾಸ್, ಚಾಬಹಾರ್ ಮುಂತಾದವುಗಳು ದಾಳಿಗೀಡಾಗಿವೆ. ಅಲ್ಲಿನ ನಾಗರಿಕ ಸೌಲಭ್ಯಗಳ ಮೇಲೆ ಅಮೆರಿಕದ ಮಿಸೈಲ್ಗಳು ಬೀಳ್ತಾ ಇವೆ ಅಂತ ಇರಾನ್ ಆರೋಪ ಮಾಡ್ತಾ ಇದೆ. ಇಲ್ಲಿ ಸಂಘರ್ಷ ಶುರುವಾದ ಸಂದರ್ಭದಲ್ಲಿ ಅಮೆರಿಕದ ಪಡೆಗಳು ಇರಾನಿನ ಶಾಲೆಯೊಂದರ ಮೇಲೆ ದಾಳಿ ಮಾಡಿದ್ವು ಅಂತ ಆರೋಪಿಸಲಾಯಿತು. ಆದರೆ ಅಮೆರಿಕ ಆ ದಾಳಿಗಳನ್ನು ಒಪ್ಪಿಕೊಳ್ಳಿಲ್ಲ. ಇರಾನಿನ ಮಿಸೈಲ್ಗಳೇ ಮಿಸ್ಫೈರ್ ಆಗಿ ಶಾಲೆ ಮೇಲೆ ಬಿದ್ದಿರಬೇಕು ಅಂತ ಅಮೆರಿಕ ಹೇಳ್ತು. ಇನ್ನು ಈಗ ಸಣ್ಣ ಮಕ್ಕಳ ಕ್ಯಾನ್ಸರ್ ಆಸ್ಪತ್ರೆಯೊಂದರ ಸಮೀಪ ಅಮೆರಿಕದ ಮಿಸೈಲ್ಗಳು ಬಿದ್ದಿವೆ. ಶಾಹಿದ್ ಬಾಗೈ ಮಕ್ಕಳ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಿಮೋಥೆರಪಿಗೆ ಒಳಗಾಗ್ತಾ ಇದ್ದ ಸುಮಾರು 211 ರೋಗಿಗಳನ್ನ ಸ್ಥಳಾಂತರಿಸಬೇಕಾಗ ಬಂತು ಅಂತ ಇರಾನ್ ಹೇಳಿಕೊಂಡಿದೆ. ಹಾಗೆ ಸೇತುವೆಗಳು, ಬ್ರಿಡ್ಜ್ಗಳನ್ನು ಗುರಿಯಾಗಿಸಿಕೊಂಡು ಕೂಡ ಅಮೆರಿಕ ದಾಳಿಗಳನ್ನು ಮಾಡ್ತಾ ಇದೆ. ಬಂದರ್ ಅಬ್ಬಾಸ್ ಸುತ್ತಮುತ್ತಲಿನ ಸಾಕಷ್ಟು ಪ್ರದೇಶಗಳು ಅಮೆರಿಕದ ದಾಳಿಗೆ ತುತ್ತಾಗಿವೆ. ಅಲ್ಲಿನ ರೈಲ್ವೆ ಜಂಕ್ಷನ್ ಹಾಗೂ ಬಂದರ್ ಅಬ್ಬಾಸ್ನಿಂದ ಶಿರಾಜ್ಗೆ ಸಂಪರ್ಕವನ್ನು ಕಲ್ಪಿಸುವ ಕಹುರೆಸ್ತಾನ್ ಸೇತುವೆ ಕೂಡ ಹಾಳಾಗಿದೆ. 7 ಮಂದಿ ಸಾವಿಗೀಡಾಗಿದ್ದು 9 ಮಂದಿ ಗಾಯಗೊಂಡಿದ್ದಾರೆ ಅಂತ ಇರಾನಿನ ಮಾಧ್ಯಮಗಳು ವರದಿ ಮಾಡಿವೆ. ಬಂದರ್ ಅಬ್ಬಾಸ್ ಮತ್ತು ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ವಿದ್ಯುತ್ ಲೈನ್ಗಳಿಗೆ ಕೂಡ ಹಾನಿ ಉಂಟಾಗಿದೆ. ಸೆಂಟ್ಕಾಮ್ ಹೇಳ್ತಾ ಇರೋ ಪ್ರಕಾರ 90 ನಿಮಿಷಗಳ ಕಾರ್ಯಾಚರಣೆ ಬಂದರ್ ಅಬ್ಬಾಸ್ ಮತ್ತು ಗ್ರೇಟರ್ ಟೊಂಬು ದ್ವೀಪದ ಕರಾವಳಿ ರಕ್ಷಣೆ ಮತ್ತು ಕ್ರೂಸ್ ಮಿಸೈಲ್ ಸೈಟ್ಗಳನ್ನು ಗುರಿಯಾಗಿಸಿಕೊಂಡು ಅಲ್ಲಿ ಅಮೆರಿಕ ದಾಳಿಯನ್ನು ಮಾಡಿದೆ. ಇನ್ನು ಇರಾನ್ ಕೂಡ ಇಲ್ಲಿ ಸುಮ್ಮನೆ ಏನು ಕೂತ್ಕೊಂಡಿಲ್ಲ. ಅಮೆರಿಕದ ಈ ದಾಳಿಗಳನ್ನು ಯುದ್ಧಾಪರಾಧ ಅಂತ ಕರೀತಿರೋ ಇರಾನ್ ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಆಯುಕ್ತರಿಗೆ ಪತ್ರ ಬರೆದಿರೋದಾಗಿ ಹೇಳಿಕೊಂಡಿದೆ. ಹಾಗೆ ಅಮೆರಿಕದ USS ಅಬ್ರಹಾಂ ಲಿಂಕನ್ ವಿಮಾನ ವಾಹಕ ನೌಕೆಯ ಮೇಲೆ ಮಿಸೈಲ್ ಮತ್ತು ಡ್ರೋನ್ ಮೂಲಕ ದಾಳಿ ಮಾಡಿರುವುದಾಗಿ ಇರಾನ್ ಹೇಳಿಕೊಳ್ತಾ ಇದೆ.
ಅಲ್ಲಿನ IRGC ಬೆಂಬಲಿಗರ ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ಅಬ್ರಹಾಂ ಲಿಂಕನ್ಗೆ ಬೆಂಕಿ ಬಿದ್ದಿರೋ ವಿಡಿಯೋಗಳು ಸರ್ಕ್ಯುಲೇಟ್ ಆಗ್ತಾ ಇವೆ. ಆದರೆ ಅಮೆರಿಕ ಹಾಗೂ ಕೆಲ ಫ್ಯಾಕ್ಟ್ ಚೆಕ್ ಸೈಟ್ಗಳ ಪ್ರಕಾರ ಅವು ಫೇಕ್ ವಿಡಿಯೋಗಳು. ಇರಾನ್ ಅಬ್ರಹಾಂ ಲಿಂಕನ್ ಮೇಲೆ ದಾಳಿಗೆ ಪ್ರಯತ್ನ ಪಟ್ಟಿದ್ದು ನಿಜ. ಅವರು 100ಕ್ಕೂ ಹೆಚ್ಚು ಮಿಸೈಲ್ಗಳನ್ನು ಹಾರಿಸಿದ್ರು. ಆದರೆ ಅವುಗಳಲ್ಲಿ ಬಹುತೇಕ ಮಿಸೈಲುಗಳು ಸಮುದ್ರದಲ್ಲಿ ಬಿದ್ವು, ಮತ್ತೆ ಕೆಲವನ್ನ ನಾವು ನ್ಯೂಟ್ರಲೈಸ್ ಮಾಡಿದ್ವಿ ಅಂತ ಅಮೆರಿಕ ಇಲ್ಲಿ ಹೇಳ್ಕೊಂಡಿದೆ. ಇಲ್ಲಿ ಅಮೆರಿಕದ ಯುದ್ಧ ನೌಕೆಗಳು, ಯುದ್ಧ ವಿಮಾನ ವಾಹಕಗಳನ್ನು ನಾಶ ಮಾಡೋದಕ್ಕೆ ಇರಾನ್ಗೆ ಸಾಧ್ಯ ಆಗ್ತಾ ಇಲ್ಲ. ಆದರೆ ಅಮೆರಿಕದ ನೆಲೆಗಳಿಗೆ ಆಶ್ರಯ ಕೊಟ್ಟಿರುವ ಅರಬ್ ದೇಶಗಳನ್ನ ಇರಾನ್ ಸುಲಭವಾಗಿ ಗುರಿ ಮಾಡಿಕೊಳ್ತಾ ಇದೆ. ಕತಾರ್, ಕುವೈತ್, ಬಹ್ರೈನ್, UAE ಹೀಗೆ ಕರಾವಳಿಯ ಉದ್ದಕ್ಕೂ ಇರೋ ಅರಬ್ ದೇಶಗಳು ಇರಾನಿನ ದಾಳಿಗೆ ತುತ್ತಾಗ್ತಾ ಇವೆ. ಇಲ್ಲಿ ಅಮೆರಿಕ ನಮ್ಮ ಸಿವಿಲಿಯನ್ ಸೌಲಭ್ಯಗಳನ್ನ ನಾಶ ಮಾಡ್ತಾ ಇದೆ ಅಂತ ಹೇಳುವ ಇರಾನ್ ಈ ಸಂಘರ್ಷ ಶುರುವಾದ ದಿನದಿಂದಲೂ ಅರಬ್ ನೆಲದಲ್ಲಿ ಮಾಡಿರುವುದು ನಾಗರಿಕ ಸೌಲಭ್ಯಗಳ ನಾಶದ ಕೆಲಸವನ್ನೇ. ಇನ್ನು ಈಗಂತೂ ಇರಾನಿನ ದಾಳಿ ಮತ್ತಷ್ಟು ತೀವ್ರವಾಗಿದೆ. ಬಹ್ರೈನ್ ಹಾಗೂ ಸೌದಿ ಅರೇಬಿಯಾಗಳನ್ನ ಸಂಪರ್ಕಿಸುವ ಸೇತುವೆಯನ್ನು ಅವರು ಹೊಡೆದು ಹಾಕಿದ್ದಾರೆ. ಜೊತೆಗೆ ಯೆಮನ್ನಲ್ಲಿನ ಹೌತಿಗಳಿಗೆ ಬಾಬ್ ಅಲ್ ಮಂದಾಬನ್ನ ಮುಚ್ಚೋದಕ್ಕೆ ಕೂಡ ಇರಾನ್ ಆದೇಶವನ್ನು ಕೊಟ್ಟಿದೆ. ಇಲ್ಲಿ ಈಗಾಗಲೇ ಹಾರ್ಮೋಜ್ ಬಂದಾಗಿದೆ, ಅಲ್ಲಿಂದ ವ್ಯಾಪಾರಿ ಹಡಗುಗಳು ಬರ್ತಾ ಇಲ್ಲ. ಈ ಸಂದರ್ಭದಲ್ಲಿ ಬಾಬ್ ಅಲ್ ಮಂದಾಬ್ ಅಲ್ಲಿ ಕೂಡ ಸಂಚಾರ ಸ್ಥಗಿತಗೊಂಡ್ರೆ ಅರಬರಿಗೆ ಹೊರ ಪ್ರಪಂಚದ ಜೊತೆಗಿನ ಸಂಪರ್ಕ ಕಡಿತ ಆದಂತಾಗುತ್ತೆ. ಹಾಗೆ ಮೆಡಿಟರೇನಿಯನ್ ಮೂಲಕ ಹಿಂದೂ ಮಹಾಸಾಗರಕ್ಕೆ ಮತ್ತು ಅಲ್ಲಿಂದ ಮುಂದಕ್ಕೆ ಹೋಗುವ ವಸ್ತುಗಳ ಸಾಗಾಟ, ಹಾಗೆ ಯುರೋಪಿಗೆ ಇಲ್ಲಿಂದ ಆಗುವ ರಫ್ತಿಗೆ ಕೂಡ ಅಡಚಣೆ ಉಂಟಾಗುತ್ತೆ. ಹಾಗೇನಾದರೂ ಆದರೆ ವ್ಯಾಪಾರಿ ಹಡಗುಗಳು ಆಫ್ರಿಕಾನ ಸುತ್ತ ಹಾಕೊಂಡು ಹೋಗಬೇಕು. ಅದು ಸರಕುಗಳ ಬೆಲೆ ಏರಿಕೆಗೆ ಕಾರಣ ಆಗುತ್ತೆ. ಇನ್ನು ಇಷ್ಟು ದಿನ ಏನಾಗ್ತಿತ್ತು ಅಂದರೆ, ಚೈನಾ ತೈಲ ಖರೀದಿಯನ್ನು ತಾತ್ಕಾಲಿಕವಾಗಿ ನಿಲ್ಲಿಸಿ ತನ್ನಲ್ಲಿನ ತೈಲ ಸಂಗ್ರಹ ಮತ್ತು ರಷ್ಯಾದ ತೈಲ ಆಮದನ್ನು ಹೆಚ್ಚು ಮಾಡಿಕೊಳ್ಳೋ ಮೂಲಕ ಜಾಗತಿಕ ಮಾರುಕಟ್ಟೆ ಮೇಲೆ ಹೆಚ್ಚು ತೈಲದ ಒತ್ತಡ ಬೀಳದ ಹಾಗೆ ನೋಡಿಕೊಂಡಿತ್ತು. ಆದರೆ ಅವರು ಇನ್ನು ಮುಂದೆ ಕೂಡ ಹಾಗೆ ಮಾಡ್ತಾರೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಚೈನಾ ಜಾಗತಿಕ ಮಾರುಕಟ್ಟೆಯಿಂದ ಕಚ್ಚಾ ತೈಲದ ಖರೀದಿಯನ್ನು ಆರಂಭ ಮಾಡ್ತಾ ಇದೆ. ಇದು ಕ್ರೂಡ್ ಆಯಿಲ್ ಬೆಲೆ ಮತ್ತೆ $100 ದಾಟೋದಕ್ಕೆ ಕಾರಣ ಆಗುತ್ತೆ. ಇನ್ನು ಅರಬ್ ದೇಶಗಳ ಮೇಲೆ ಇರಾನ್ ದಾಳಿಯನ್ನು ಹೆಚ್ಚು ಮಾಡ್ತಾ ಹೋದರೆ ಆ ದೇಶಗಳ ಇನ್ಫ್ರಾಸ್ಟ್ರಕ್ಚರ್ ಹಾಳಾಗೋದು ಮಾತ್ರ ಅಲ್ಲ, ಅಲ್ಲಿ ಕೆಲಸ ಮಾಡ್ತಾ ಇರೋ ನಾನಾ ದೇಶಗಳ ವಲಸಿಗ ಕಾರ್ಮಿಕರು ಸಾವಿಗೀಡಾಗ್ತಾ ಹೋಗ್ತಾರೆ. ಜೊತೆಗೆ ದೊಡ್ಡ ಪ್ರಮಾಣದಲ್ಲಿ ಉದ್ಯೋಗ ನಷ್ಟಕ್ಕೆ ಕೂಡ ಇದು ಕಾರಣ ಆಗುತ್ತೆ. ಗೆಳೆಯರೇ, ಇಲ್ಲಿ ಈ ಯುದ್ಧ ಅರಬರನ್ನ ಮತ್ತೆ ಒಂಟೆ ಕಾಯೋದಕ್ಕೆ ಕಳುಹಿಸಿಬಿಡುತ್ತೆ ಅಂತ ನಾವಿದನ್ನು ತುಂಬ ಹಗುರವಾಗಿ ಹೇಳಿಬಿಡಬಹುದು. ಆದರೆ ಅರಬ್ ದೇಶಗಳು ನಾಶ ಆಗೋದು ಅಂದರೆ ದೊಡ್ಡ ಪ್ರಮಾಣದ ಜಾಗತಿಕ ಉದ್ಯೋಗ ನಷ್ಟ ಉಂಟಾಗೋದು ಅಂತ ಅರ್ಥ. ಭಾರತ ಸೇರಿದಂತೆ ನಾನಾ ದೇಶಗಳ ಜನ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅವರ ಆದಾಯ ನಿಂತು ಹೋಗುತ್ತೆ. ಇದರ ಪರಿಣಾಮ ಕೂಡ ಜಗತ್ತಿನ ಮೇಲೆ ದೊಡ್ಡ ಪ್ರಮಾಣದಲ್ಲೇ ಆಗತ್ತೆ. ಇನ್ನು ಈ ಎರಡನೇ ಸುತ್ತಿನ ಸಂಘರ್ಷದಲ್ಲಿ ಇದುವರೆಗೆ ಇಸ್ರೇಲ್ ಭಾಗಿಯಾಗಿಲ್ಲ. 2023 ಅಕ್ಟೋಬರ್ 7 ನಂತರ ಮೊದಲ ಬಾರಿಗೆ ಇಸ್ರೇಲ್ ಮಧ್ಯಪ್ರಾಚ್ಯದ ಸಂಘರ್ಷದಿಂದ ದೂರ ಉಳಿದಂತೆ ಕಾಣ್ತಾ ಇದೆ. ಅವರು ಈ ಯುದ್ಧವನ್ನ ಹಾರ್ಮೋಜ್ಗಾಗಿ ಅಮೆರಿಕ ಮಾಡ್ತಾ ಇರೋ ಯುದ್ಧ ಅನ್ನೋ ಥರ ನೋಡ್ತಾ ಇದ್ದಾರೆ. ಇನ್ನು ಇರಾನ್ ಕೂಡ ಇತ್ತೀಚೆಗೆ ಇಸ್ರೇಲ್ ಮೇಲೆ ದಾಳಿ ಮಾಡೋದಕ್ಕೆ ಹೋಗಿಲ್ಲ. ಹಾಗಂತ ಅವರಿಬ್ಬರು ಇದನ್ನೇ ಮೇಂಟೈನ್ ಮಾಡ್ಕೊಂಡು ಸುಮ್ಮನಿದ್ದು ಬಿಡ್ತಾರೆ ಅಂತ ಕೂಡ ಅಲ್ಲ. ಇವತ್ತೆಲ್ಲ ನಾಳೆ ಇಸ್ರೇಲ್ ಕೂಡ ಅಲ್ಲಿ ಕಣಕ್ಕಿಳಿಯುತ್ತೆ. ಅದು ಸಂಘರ್ಷವನ್ನ ಇನ್ನಷ್ಟು ಹೆಚ್ಚು ಕೂಡ ಮಾಡುತ್ತೆ. ಇಲ್ಲಿ ಇರಾನ್ ಹತ್ರ ಕಳ್ಕೊಳ್ಳೋದಿಕ್ಕೆ ಏನೂ ಇಲ್ಲ. ಅವರಿಗಾಗಲೇ ತಮ್ಮ ಸರ್ವೋಚ್ಚ ನಾಯಕನನ್ನ ಕಳ್ಕೊಂಡಿದ್ದಾರೆ, ಸಾಕಷ್ಟು ಹಿರಿಯ ನಾಯಕರನ್ನ ಕಳ್ಕೊಂಡಿದ್ದಾರೆ. ಅಲ್ಲಿನ ಆಯುಧಾಗಾರಗಳ ಮೇಲೆ, ಅಂಡರ್ ಗ್ರೌಂಡ್ ಫೆಸಿಲಿಟಿಗಳ ಮೇಲೆ ದಾಳಿಗಳಾಗಿವೆ. ಇರಾನ್ ಮೇಲೆ ಅಮೆರಿಕ ಸಾಕಷ್ಟು ನಿರ್ಬಂಧಗಳನ್ನು ಹೇರುವ ಮೂಲಕ ಅವರ ವ್ಯಾಪಾರವನ್ನು ಕೂಡ ನಾಶ ಮಾಡಿದೆ. ಇನ್ನೂ ಒಂದಷ್ಟು ದಾಳಿ ಅವರ ಮೇಲಾದರೆ ಇರಾನ್ ಇನ್ನಷ್ಟು ನಷ್ಟಕ್ಕೀಡಾಗಬಹುದು, ಇನ್ನಷ್ಟು ನಾಶ ಅಲ್ಲಿ ಉಂಟಾಗಬಹುದು. ಆದರೆ ಈ ಯುದ್ಧ ಅರಬರ ಆಸ್ತಿಪಾಸ್ತಿಗಳನ್ನ ನಾಶ ಮಾಡ್ತಾ ಇದೆ. ಅರಬ್ ದೇಶಗಳು ಸಾಕಷ್ಟು ಶ್ರೀಮಂತಿಕೆಯಲ್ಲಿವೆ. ಅವರು ತೈಲ, ನ್ಯಾಚುರಲ್ ಗ್ಯಾಸ್ ಮೂಲಕ ಸಾಕಷ್ಟು ಹಣ ಗಳಿಸ್ತಲೂ ಇದ್ದಾರೆ. ವಿದೇಶಿ ಹೂಡಿಕೆಗಳು ಕೂಡ ಅಲ್ಲಿಗೆ ಸಾಕಷ್ಟು ಪ್ರಮಾಣದಲ್ಲಿ ಬರ್ತಾ ಇವೆ. ಈ ಸಂಘರ್ಷ ಅರಬರ ಇನ್ಫ್ರಾಸ್ಟ್ರಕ್ಚರ್ ಅನ್ನ, ಅವರ ತೈಲ ಮತ್ತು ಗ್ಯಾಸ್ ಫೀಲ್ಡ್ಗಳನ್ನ ನಾಶ ಮಾಡ್ತಾ ಹೋದ್ರೆ ಅರಬ್ ದೇಶಗಳು ತೀವ್ರ ಆರ್ಥಿಕ ನಷ್ಟಕ್ಕೆ ಕೂಡ ಉಂಟಾಗತ್ವೆ. ಇನ್ನು ಇದು ಹೀಗೆ ಎಸ್ಕಲೇಟ್ ಆಗ್ತಾ ಹೋಯ್ತು ಅಂತ ಇಟ್ಕೊಳ್ಳಿ, ಇರಾನ್ ಅರಬ್ ನೆಲದ ವಾಟರ್ ಪ್ಲಾಂಟ್ಗಳ ಮೇಲೆ ದಾಳಿ ಮಾಡೋ ಸಾಧ್ಯತೆ ಕೂಡ ಇರುತ್ತೆ. ಹಾಗೇನಾದ್ರೂ ಆದ್ರೆ ಅರಬ್ ದೇಶಗಳು ಕುಡಿಯುವ ನೀರಿನ ಸಮಸ್ಯೆಗೆ ತುತ್ತಾಗತ್ವೆ. ಇನ್ನು ಇರಾನ್ ಅರಬರ ನೀರನ್ನ ಕಿತ್ಕೊಂಡ್ರೆ ಅಮೆರಿಕ ಇರಾನಿನ ನೀರು ಶುದ್ಧೀಕರಣ ಕೇಂದ್ರಗಳನ್ನ ಟಾರ್ಗೆಟ್ ಮಾಡ್ಕೊಳ್ಳುತ್ತೆ. ಹಾಗೇನಾದ್ರೂ ಆಗ್ಬಿಟ್ರೆ ಇಡೀ ಮಧ್ಯಪ್ರಾಚ್ಯದ ಭಾಗದಲ್ಲಿ ಸೃಷ್ಟಿಯಾಗೋದು ನಿಜಕ್ಕೂ ನರಕಾನೆ. ಪರಿಸ್ಥಿತಿ ಅಲ್ಲಿವರೆಗೆ ಹೋಗದೇ ಇರಲಿ ಅಂತ ನಾವು ಆಶಿಸೋಣ. ಇದು ಗೆಳೆಯರೆ ಇರಾನ್ ಅಮೆರಿಕ ಸಂಘರ್ಷದ ಒಂದಷ್ಟು ಅಪ್ಡೇಟ್ಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.